ಕೋಲಾರ ಶ್ರೀ ಶಿವಯೋಗಿ ಸಿದ್ದರಾಮೇಶ್ವರ ಜಯಂತಿ ಕುರಿತು ಅದ್ದೂರಿ ಭಾಷಣ ಮಾಡಿದ ಕೋಲಾರ ಜಿಲ್ಲಾಧಿಕಾರಿ ಎಂಆರ್ ರವಿ ವರದಿ ಚಂದಪಾಶ್ ಅವರು ಎಷ್ಟೋ ಮಕ್ಕಳು ತಮ್ಮ ಜೀವನವನ್ನ ತಾವೇ ರೂಪಿಸಿಕೊಂಡಿದ್ದಾರೆ, ಸಮಾಜದಲ್ಲಿ ಉನ್ನತ ಸ್ಥಾನಮಾನವನ್ನ ಗಳಿಸಿದ್ದಾರೆ. ಆದರೆ ಇಂದಿನ ಕಾಲಕ್ಕೆ ತಕ್ಕ ಹಾಗೆ ನಮ್ಮ ಮಕ್ಕಳಿಗೆ ವಿಶೇಷವಾದಂತಹ ಶಿಕ್ಷಣವನ್ನ ನೀಡಬೇಕು. ಇದರಿಂದ ಬೇರೆಯವರ ಜೊತೆ ಸ್ಪರ್ಧೆಗೆ ಇಳಿಯುವಂತಹ ಒಂದು ಉತ್ತಮವಾದಂತಹ ವಿದ್ಯಾಭ್ಯಾಸವನ್ನ ಶಿಕ್ಷಣದ ಮೂಲಕ ನಾವು ಮಕ್ಕಳಿಗೆ ನೀಡುವುದರಿಂದ ಉತ್ತಮ ಭವಿಷ್ಯವನ್ನ ರೂಪಿಸಿಕೊಳ್ಳುವಲ್ಲಿ ಅವಕಾಶವನ್ನ ನೀಡಿದಂತಾಗುತ್ತದೆ. ಇಂತಹ ಅವಕಾಶಗಳನ್ನ ಸಮಾಜದ ಮುಂದೆ ತೆರೆದಿಡುವಂತಹ ಪ್ರಯತ್ನವನ್ನ ನಾವು ಮಾಡಬೇಕಾಗುತ್ತದೆ ಎಂದು ಕಿವಿಮಾತನ್ನ ಹೇಳಿದ್ರು. ಒಂದು ಉತ್ತಮವಾದ ಬದುಕನ್ನ ಕಟ್ಟಿಕೊಳ್ಳೋದಕ್ಕೆ ಎಲ್ಲ ಅವಕಾಶಗಳು ಕೂಡ ಇವತ್ತು ಇದೆ. ಆ ಅವಕಾಶಗಳನ್ನ ನಾವು ಸಮಾಜದ ಮುಂದೆ ತೆರೆದಿಡುವ ಪ್ರಯತ್ನವನ್ನ ನಾವು ಮಾಡಬೇಕು. ಅದು ಬಹುಶಃ ನಾವು ಇಂಥ ಜಯಂತಿಗಳಿಗೆ ಒಂದು ಅರ್ಥವನ್ನು ತಂದುಕೊಡಕ್ಕೆ ಸಾಧ್ಯ ಅಂತ ನನಗೆ ಅನ್ನಿಸ್ತದೆ. ಸಾಮಾನ್ಯವಾಗಿ ನಾವು ಅದನ್ನ ಈ ಡೈವರ್ಸಿಫಿಕೇಶನ್ ಅಂತ ಕರಿತೀವಿ. ಈ ಜನಾಂಗ ಅಥವಾ ಇದೇ ರೀತಿ ಇರ್ತಕ್ಕಂಥ, ನನ್ನ ಪ್ರಕಾರ ನಾನು ಇವರೆಲ್ಲ ಈ ಕಾಯಕ ಅಂತ ಹೇಳಿದ್ರಲ್ಲ, ಕಾಯಕ ಯೋಗಿಗಳು ಅಂತ ಹೇಳಿದ್ರಲ್ಲ, ಶ್ರಮ ಸಂಸ್ಕೃತಿಯ ಒಳಗಡೆ ಬರ್ತಕ್ಕಂಥ ಜನ, ಶ್ರಮವನ್ನೇ ನಂಬಿ ಬೆವರನ್ನೇ ಅರಿಸಿ ಆ ಮೂಲಕವಾಗಿ ತನ್ನ ಜೀವನವನ್ನ ನೋಡಿಕೊಳ್ಳುವ ಜೊತೆಯಲ್ಲಿ ಸಮಾಜದ ಹಿತವನ್ನ ಕಾಪಾಡುವಲ್ಲಿ ಪ್ರಮುಖವಾದ ಆಧಾರ ಸ್ತಂಭಗಳಾಗಿರ್ತಕ್ಕಂಥವ್ರು ಈ ಶ್ರಮಿಕ ಜನಾಂಗದವರು. ಅದನ್ನ ನಾವು ಮರಿಬಾರ್ದು. ಬಟ್ ದುರಂತ ಏನಂದ್ರೆ ನಮ್ದು ಇದೇ ಸಮಸ್ಯೆ. ಮನೆ ಕಟ್ಟೋರು ನಾವು, ಮನೆ ಒಳಗಡೆ ಹೋಗಂಗಿಲ್ಲ. ಮನೆ ಕಟ್ತೀವಿ ನಾವು, ಹಗಲು ಬಿಸಿಲು ಮಳೆ ಎಲ್ಲದೊಳಗೂ ಸಹಿಸಿಕೊಂಡು ಮನೆ ಕಟ್ಟುತ್ತೀವಿ. ಮನೆ ಗೃಹ ಪ್ರವೇಶಕ್ಕೆ ಅವ್ರ ಮನೆ ಒಳಗಡೆ ಹೋಗಂಗಿಲ್ಲ. ಗೃಹ ಪ್ರವೇಶ ಮನೆ ಒಳಗಡೆ ಇರಲಿ, ಇನ್ ದೇವರ ಮನೆಗಂತೂ ಅಡಿಗೆ ಮನೆಗಂತೂ ಪ್ರವೇಶ ಮಾಡೋಂಗೇ ಇಲ್ಲ. ಇದು ಯಾವ ಸಮಾಜ? ಇದು ಯಾವ, ನನಗೆ ಅರ್ಥ ಆಗ್ತಿಲ್ಲ. ಯಾವ ಸಮಾಜ, ಯಾವ ಸಂಸ್ಕೃತಿ ಮಾನವ ವಿರೋಧಿಯಾದಂತಹ ಧೋರಣೆಯನ್ನು ಹೊಂದಿರ್ತದೆ, ಅಂತಹ ಸಂಸ್ಕೃತಿ ಅಲ್ಲಿ, ಅಂತ ಸಮಾಜದಲ್ಲಿ ಬೆಳವಣಿಗೆ ಅಷ್ಟು ಸುಲಭವಾಗಿ ಆಗೋದಿಲ್ಲ. ಆ ಬೆಳವಣಿಗೆನ ನಾವೆಲ್ಲರೂ ಅತ್ಯಂತ ಪರಿಶ್ರಮದಿಂದ ಒಗ್ಗಟ್ಟಾಗಿ ಪ್ರಯತ್ನ ಮಾಡಿದಾಗ ಮಾತ್ರ ಅದಾಗತ್ತೆ. ಇವತ್ತು ಕೂಡ ತಾಯಿ ಹತ್ರನೇ ಹಾಲು ಕೊಡುತ್ತಾನೆ ಮಕ್ಕಳ ಹತ್ರ. ಮಕ್ಕಳು ಹತ್ತರೆ ಮಾತ್ರ ಹಾಲು ಕೊಡುವ ತಾಯಿ ಇವತ್ತು ಇರೋವರೆಗೆ, ಎಲ್ಲಿವರೆಗೆ ಈ ದಮನಿತರು, ಶೋಷಿತರು, ಅನ್ಯಾಯಕ್ಕೆ, ದೌರ್ಜನ್ಯಕ್ಕೆ ಒಳಗಾಗಿದ್ದ ಜನಾಂಗ ತಮ್ಮ ವಾಯಸ್ಸನ್ನ, ತಮ್ಮ ಧ್ವನಿಯನ್ನ ಗಟ್ಟಿಯಾಗಿ ಕೂಗೋದಿಲ್ವೋ, ಒಟ್ಟಾಗಿ ಸೇರಿಸಿ ಒಕ್ಕೊರನಿಂದ ಕೂಗೋದಿಲ್ವೋ, ಅಲ್ಲಿವರೆಗೂ ನಮ್ಮ ಕೂಗು ಬರೀ ನರಿ ಕೂಗಾಗಿ ಉಳಿದು ಬಿಡ್ತದೆ. ಈ ಹಿನ್ನೆಲೆಯಲ್ಲೇ ಇಂತಹ ಸಮಾರಂಭಗಳು ಮತ್ತು ಇಂತಹ ಕಾರ್ಯಕ್ರಮಗಳು ತಮ್ಮ ಹೆಚ್ಚಿನ ಮಹತ್ವವನ್ನು ಪಡ್ಕೊಳ್ಳಕ್ಕೆ ಸಾಧ್ಯ. ನಾನು ಆಗ್ಲೇ ಹೇಳ್ತಾ ಇದ್ದೆ, ನಮ್ಮ ಜಿಲ್ಲೆನಲ್ಲಿ ಈ ಒಂದು ಕಾಯಕ ಮಾಡ್ತಕ್ಕಂಥ ಬಹಳ ದೊಡ್ಡ ಜನಾಂಗ, ಬಹಳ ದೊಡ್ಡ ಸಮುದಾಯ ಇದೆ. ಇವರೆಲ್ಲರೂ ಕೂಡ ದೇ ಆಲ್ ಕಮ್ ಇನ್ ವಾಟ್ ಈಸ್ ನೋನ್ ಎಸ್ ಅನ್ಆರ್ಗನೈಸ್ ಸೆಕ್ಟರ್ ಅಂತ ಕರಿತೀವಿ. ಅವ್ರು ಯಾರು ಕೂಡ ಆರ್ಗನೈಸ್ ಸೆಕ್ಟರ್ ಇಲ್ಲ. ಸಾಫ್ಟ್ವೇರ್ ಎಷ್ಟು ಜನ ಇದ್ದಾರೆ? ಅವ್ರು ಹೇಳ್ತಾ ಇದ್ದಾರೆ ನಮ್ಮ ಸಂಸದರು. ನಾನು ಕೇಳ್ತೀನಿ, ಎಷ್ಟು ಜನ ನ್ಯಾಯಾಧೀಶರು ಇದ್ದಾರೆ ಬೋವಿ ಸಮಾಜದಲ್ಲಿ? ನ್ಯಾಯಾಧೀಶರು ಎಷ್ಟು ಜನ ಇದ್ದಾರೆ ಬೋವಿ ಸಮಾಜದಲ್ಲಿ? ದೇಶದ ಬಿಟ್ಬಿಡಿ, ನಮ್ಮ ರಾಜ್ಯದೇ ಮಾತಾಡೋ. ಅಂದ್ರೆ ನಮ್ಮ ದೇಶದ ಅತ್ಯಂತ ನಿರ್ಣಾಯಕವಾದ ತೀರ್ಮಾನಗಳನ್ನ ಮಾಡುವ ಜಾಗದಲ್ಲಿ ಇನ್ನೂ ಕೂಡ ಈ ಜನಾಂಗದವರು, ಅಂದ್ರೆ ಶೋಷಣೆಗೆ ಒಳಗಾದವರು ಕೂಡ ಆ ಮಟ್ಟಕ್ಕೆ ಬೆಳೆಯೋದಕ್ಕೆ ಆಗ್ತಾ ಇಲ್ಲ. ಶಿಕ್ಷಣ ಒಂದೇ ಅಲ್ಲ, ಇವತ್ತು ಶಿಕ್ಷಣವನ್ನ ಬಿಟ್ಟು ಮುಂದೆ ಯೋಚನೆ ಮಾಡಬೇಕು. ನಾವು ಸ್ಕಿಲ್ ಬಗ್ಗೆ ಮಾತಾಡಬೇಕು. ಇವತ್ತು ಸ್ಕಿಲ್ಸ್ ಬಗ್ಗೆ ನಾವು ಮಾತಾಡ್ತಾ ಇಲ್ಲ. ಇನ್ಫ್ಯಾಕ್ಟ್ ಹೇಳ್ತೀನಿ, ಕಲ್ಲು ಕುಟುಕೋದು, ಕಲ್ಲು ಕೊಡಿಯೋದಿದೆಯಲ್ಲ, ಅದು ಅಷ್ಟು ಸುಲಭವಾದ ಕೆಲಸ ಅಲ್ಲ. ಮೇಲ್ನೋಟಕ್ಕೆ ಅದು ನಿಮಗೆ ಶ್ರಮ ಅಂತ ಅನಿಸ್ಬೋದು, ಆದ್ರೆ ಅದು ಇಟ್ ಈಸ್ ಎ ಸ್ಕಿಲ್ಡ್ ಜಾಬ್. ಇಟ್ ಈಸ್ ಎ ವೆರಿ ವೆರಿ ಸ್ಕಿಲ್ಡ್ ಜಾಬ್. ಈ ಕೆಲಸವನ್ನ ಮಾಡಬೇಕಾದ್ರೆ ಅದಕ್ಕೆ ಟ್ರೈನಿಂಗ್ ಬೇಕಾಗ್ತದೆ, ಅದಕ್ಕೆ ಕ್ವಾಲಿಫಿಕೇಶನ್ ಬೇಕಾಗತ್ತೆ, ಅದಕ್ಕೆ ಅರ್ಹತೆ ಬೇಕಾಗತ್ತೆ. ನಾನು ಗಮನಿಸಿದ್ದೀನಿ, ಇವತ್ತು ನೀವು ಡೈಮಂಡ್ ಇಟ್ಕೊಳ್ಳಿ, ಈ ಡೈಮಂಡ್ ಅನ್ನು ಕೂಡ ಚಿಸಲ್ ಮಾಡ್ತಾರೆ, ಸ್ಕಿಲ್ಲಿಂಗ್ ಮಾಡ್ತಾರೆ. ಆ ಕೆಲಸವೂ ಕೂಡ ಇದಕ್ಕೆ ಸೇರಿದಂತ ರೂಪ. ನಾನು ಗುಜರಾತ್ ನಲ್ಲಿದ್ದಾಗ ಒಂದು ಫ್ಯಾಕ್ಟರಿಗೆ ಹೋಗಿದ್ದೆ, ಡೈಮಂಡ್ ಫ್ಯಾಕ್ಟರಿ. ಆ ಡೈಮಂಡ್ ಫ್ಯಾಕ್ಟರಿ ಹೆಂಗಿದೆಯಪ್ಪ ಅಂದ್ರೆ ಒಂದು ಸಾಫ್ಟ್ವೇರ್ ಕಂಪನಿ ಇದ್ದಂಗಿದೆ. ಚಾಮರಾಜನಗರಕ್ಕೆ ಬಂದು ನೋಡಿ, ಅಲ್ಲಿ ನಮ್ಮ ಏನು ಈ ಗ್ರಾನೈಟ್ಗಳು ತೆಗಿತೀವಿ. ನಮ್ಮಲ್ಲಿ ಕೋಲಾರದಲ್ಲೇ ಇದೆ ಗ್ರಾನೈಟ್, ಇಲ್ಲ ನಮ್ಮಲ್ಲಿ ಕಲ್ಲು ತೆಗಿತೀವಿ, ಬಂಡೆ ಕಲ್ಲು ಅಥವಾ ನಾವು ಬಿಲ್ಡಿಂಗ್ ಸ್ಟೋನ್ ಅಂತ ಕರಿತೀವಲ್ಲ. ಇದನ್ನ ಏನಾದ್ರೂ ನಾವು ಶಾರ್ಪನಿಂಗ್ ಮಾಡಬೇಕು, ಅದನ್ನ ಕಟಿಂಗ್ ಮಾಡಬೇಕು, ಅಥವಾ ಶೇಪಿಂಗ್ ಮಾಡಬೇಕು, ಅಥವಾ ಶೈನಿಂಗ್ ಮಾಡಬೇಕು ಅಂದ್ರೆ ನಮ್ ಜನಕ್ಕೆ ಗೊತ್ತಿಲ್ಲ ಅದು. ಬಿಕಾಸ್ ಆ ಸ್ಕಿಲ್ ನಾವು ಹೇಳ್ಕೊಡ್ಲೇ ಇಲ್ಲ. ನಮ್ ಕೆಲಸ ಬರೀ ಕಲ್ಲು ಹೊಡೆದು ಬಿಟ್ಟು ಅದನ್ನ ಕೊಟ್ಟುಬಿಟ್ಟು ಅವ್ನು ಕೊಡೋ 3 ಕಾಸಿನಲ್ಲಿ ಬದುಕು ಕಟ್ಟಿಕೊಂಡಿದ್ದು. ಇದು ಆಗಬಾರ್ದು, ಇದು ಕೊನೆ ಆಗಬೇಕು. ಇದನ್ನ ದಾಟಿ ಯೋಚನೆ ಮಾಡಬೇಕು.
ನಮ್ಮ ಏನು ಕಸಬನ್ನ ಬೇರೆಯವರು ಕಿತ್ಕೊಳ್ಳೋ ಸಂದರ್ಭ ಬಂದಾಗ ಆ ಕಸುಬಿಗೆ ನಾವು ವ್ಯಾಲ್ಯೂ ಅಡಿಷನ್ ನಾವು ಮಾಡ್ತಾ ಇಲ್ಲ. ದಟ್ ಇಸ್ ವೇರ್ ವಿ ಫೇಲ್. ನಾವು ಎಕನಾಮಿಕ್ಸ್ ನ ಆಡ್ ಮಾಡದೆ ಹೋದ್ರೆ ನಮ್ಮ ಕಸುಬಿಗೆ ಮತ್ತು ನಮ್ಮ ಕಸುಬಿಗೆ ನಾವು ಆ ಒಂದು ವ್ಯಾಲ್ಯೂ ಅಡಿಷನ್ ತರದೆ ಹೋದ್ರೆ ಸಹಜವಾಗಿ ಸ್ಕಿಲ್ ಆಗೋಕ್ಕಾಗೋದಿಲ್ಲ. ನಮ್ಗೇನನ್ಸುತ್ತೆ, ಏನಪ್ಪ ನಾವ್ ಯಾಕೆ ಮಾಡ್ಬೇಕಪ್ಪ, ನಮ್ಮಪ್ಪ ಕಷ್ಟಪಟ್ಟ ಆ ಬಂಡೆ ಮೇಲೆ ಜೀವನ ಕಳೆದ, ನಾನೇ ಅಲ್ಲಿ ಹೋಗ್ಬೇಕು ಅನ್ನೋ ಪ್ರಶ್ನೆ ಬಂದ್ಬಿಡ್ತದೆ. ಬಟ್ ಇವತ್ತು ಹಂಗಲ್ಲ. ಪ್ರತಿಯೊಂದಕ್ಕೂ ಕೂಡ ವ್ಯಾಲ್ಯೂ ಅಡಿಷನ್ ಮತ್ತು ಸ್ಕಿಲ್ ನಾವು ಡೆವಲಪ್ ಮಾಡಿಕೊಂಡಿದ್ದೆ ಆದ್ರೆ, ಆ ದೃಷ್ಟಿಯಿಂದ ನಾವು ಯೋಚನೆ ಮಾಡೋದಾದ್ರೆ ಆ ಕಸುಬಿಗೂ ಕೂಡ ಒಂದು ಹೊಸ ಅರ್ಥವನ್ನ ತಂದುಕೊಡಬಹುದು. ಅಂದ್ರೆ ಶಿಕ್ಷಣದ ಜೊತೆನಲ್ಲಿ ಏನು ಸ್ಕಿಲ್ ಅಂತ ಕರಿತಾ ಇದೀವಿ, ಆ ಸ್ಕಿಲ್ ಬೇಕು. ಇವತ್ತು ನಮ್ಮ ಗ್ರಾಮಗಳಿಗೆ ಹೋದ್ರೆ SSLC ಫೇಲ್ ಆದವರು ಇದ್ದಾರೆ, PUC ಬಿಟ್ಬಿಟ್ಟಿದವರು ಇದ್ದಾರೆ, ಡಿಗ್ರಿ ಇನ್ಕಂಪ್ಲೀಟ್ ಮಾಡಿದವರು ಇದ್ದಾರೆ. ಅವ್ರು ಎಲ್ಲಿ ಕರ್ಕೊಂಡು ಕೆಲಸ ಕೊಡ್ತೀರಿ? ಉದ್ಯೋಗ ಅವಕಾಶ ಎಲ್ಲಿ ಸೃಷ್ಟಿ ಆಗುತ್ತೆ? ಅವರಿಗೆ ಯಾವ್ದ್ರೊಳಗೆ ಆಸಕ್ತಿ ಇದೆಯೋ ಅವರಿಗೆ ಸ್ಕಿಲ್ ನ ನಾವು ಡೆವಲಪ್ ಮಾಡಿಕೊಡಕ್ಕೆ ಸಾಧ್ಯವಾಗದಾದರೆ, ಅವರ ಒಂದು ವಿದ್ಯೆ ಅರ್ಹತೆಗೆ ತಕ್ಕ ಹಾಗೆ ನಮ್ಮ ಯುವ ಸಂಪತ್ತು, ಯುವ ಜನಾಂಗ ಆ ರೀತಿ ಅಲ್ಲಿ ಕಾಲಹರಣ ಮಾಡೋದು ತಪ್ಪುತ್ತೆ. ಅದು ನಮ್ಮೆಲ್ಲರ ಸಾಮೂಹಿಕವಾದ ಜವಾಬ್ದಾರಿ ಆಗಬೇಕು, ಈ ವ್ಯವಸ್ಥೆಯ ಜವಾಬ್ದಾರಿ ಆಗಬೇಕು. ಆ ದಿಕ್ಕಿನಲ್ಲಿ ಇಂತಹ ಕಾರ್ಯಕ್ರಮಗಳು ಮತ್ತು ಸಮಾಜಗಳು ಕೂಡ ಯೋಚನೆ ಮಾಡಬೇಕು ಅಂತ ಮಾತನ್ನು ಹೇಳ್ತಾ